ಎಬ್ಬೆದ್ದು ನಾರ್ತಾ ಇದೆ. ದರಾ ಬೇಂದ್ರೆಗೆ ಸ್ಫೂರ್ತಿಯಾಗಿದ್ದ ಕೆರೆ, ಕವಿತೆ ಬರೆಯಲು ಪ್ರೇರೇಪಿಸಿದ್ದ ಸಾಧನಾ ಕೆರೆಗೆ ಯಾವ ಕಾಯಕಲ್ಪ? ಧಾರವಾಡ ಪಾಲಿಕೆ ಏನ್ ಮಾಡ್ತಾ ಇದೆ? ಪ್ರವಾಸೋದ್ಯಮ ಸಚಿವರೇ ಗಮನಿಸಿ, ಸಾಧನ ಕೆರೆಗೆ ಬೇಕು ಮರುಜೀವ. ಸುದ್ದಿ ಇದು. ಸಾಧನಕೇರಿಯನ್ನು ಹೆಸರು ಬಿದ್ದಿದ್ದ ದರಾ ಬೇಂದ್ರೆ ಅವರ ಕಾವ್ಯದಿಂದ ಇತ್ತಿತ್ತಲಾಗಿ ಇಲ್ಲಿ ಕೆರೆ ನೀರು ತುಂಬಾ ಹದಗೆಟ್ಟು ಹೋಗಿದೆ. ಮೂಗು ಹಿಡ್ಕೊಂಡ ವಾಕಿಂಗ್ ಮಾಡಬೇಕಾಗುತ್ತೆ. ವರಕವಿ ದರಾ ಬೇಂದ್ರೆಗೆ ಸ್ಫೂರ್ತಿಯಾಗಿದ್ದಂತ ಕೆರೆ ಅದು. ಬಾರೋ ಸಾಧನ ಕೇರಿಗೆ ಅಂತ ಕವಿತೆಯನ್ನು ಬರೆದಿದ್ರು ದರಾ ಬೇಂದ್ರೆ ಅವರು. ಅಷ್ಟರ ಮಟ್ಟಿಗೆ ಈ ಕೆರೆ ಅವರಿಗೆ ಸ್ಫೂರ್ತಿಯಾಗಿತ್ತು. ಆದ್ರೆ ಇವಾಗಿನ ಪರಿಸ್ಥಿತಿ ಹೆಂಗಿದೆ ಗೊತ್ತಾ? ಕೆರೆದು ಕವಿ ಬೇಂದ್ರೆ ತವರೂರು ಧಾರವಾಡದಲ್ಲಿ ಕೆರೆ ಇದೆ. ಕೆರೆಯನ್ನ ನಿರ್ಲಕ್ಷ್ಯ ಮಾಡಿದೆ ಮಹಾನಗರ ಪಾಲಿಕೆ. ಧಾರವಾಡ ನಗರದ ಕೊಳಚೆ ನೀರು ಏನೇನಿದೆ ಅದೆಲ್ಲವೂ ಕೂಡ ಬಂದ್ ಸೇರೋದು ಇದೇ ಕೆರೆಗೆ. ಇಡೀ ಕೆರೆಯ ಕಸದಿಂದ ತುಂಬಿ ಗಬ್ಬು ವಾಸನೆ ಬರ್ತಾ ಇದೆ. ಕೆರೆ ಸುತ್ತಮುತ್ತ ವಾಕಿಂಗ್ ಮಾಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಗಬ್ಬು ವಾಸನೆ ಬರ್ತಾ ಇದೆ. ಕೆರೆಯಲ್ಲಿ ಬೋಟಿಂಗ್ಗೆ ವ್ಯವಸ್ಥೆ ಇದ್ರೂ ಕೂಡ ಅದು ವೇಸ್ಟ್ ಆಗಿದೆ. ಯಾರು ಬರ್ತಾರೆ ಇಷ್ಟು ಗಲೀಜ್ ನೀರಲ್ಲಿ ಬೋಟಿಂಗ್ ಮಾಡಕ್ಕೆ? ಎಷ್ಟು ಸಲ ಮನವಿ ಮಾಡಿದ್ರೂ ಕೂಡ ಆ ಕೆರೆಯನ್ನ ಸ್ವಚ್ಛಗೊಳಿಸುವಂತ ಕಾರ್ಯ ಆಗ್ತಾ ಇಲ್ಲ. ಪಾಲಿಕೆ ಮತ್ತೆ ಪ್ರವಾಸೋದ್ಯಮ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆರೆ ಪುನಶ್ಚೇತನಕ್ಕೆ ಧಾರವಾಡ ಜನ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಇದನ್ನ ವಾಕಿಂಗ್ ಮಾಡ್ತೇನೆ. ಈಗ ಇತ್ತಿತ್ತಲಾಗಿ ಆ ಗಟಾರದ ನೀರು ಈ ಕೆರೆಗೆ ಬಂದು ಕೂಡೋದ್ರಿಂದ ಎಲ್ಲ ಪರಿಸರ ಎಲ್ಲ ಕೆಟ್ಟು ಹೋಗ್ಯದ. ವಾಸನೆ ಮೂಗು ಹಿಡ್ಕೊಂಡ ವಾಕಿಂಗ್ ಮಾಡಬೇಕಾಗತ್ತೆ ಇದರಿಂದ. ಮತ್ತು ನಾವು ಇಲ್ಲೆಲ್ಲ ಸುತ್ತಮುತ್ತಲು ಇದರಿಂದ ಈ ಸುತ್ತಮುತ್ತಲಿನ ಜನ ಎಷ್ಟು ಜನ ಬರ್ತಾರೆ ಇಲ್ಲೆಲ್ಲ ಇದು ಮಾಡ್ತಾರೆ. ಅದಕ್ಕೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಏನಿದ್ದಾರೆ ಅಟ್ಲೀಸ್ಟ್ ಇದನ್ನು ತಡೆಗಟ್ಟಲಿಕ್ಕೆ ಆದಷ್ಟು ಪ್ರಯತ್ನ ಮಾಡಬೇಕು. ಇದರಿಂದ ಬೋಟಿಂಗ್ ಇತ್ತು ಮತ್ತು ಹುಡುಗರಿಗೆ ಆಡಲಿಕ್ಕೆ ಎಲ್ಲ ಭಾರಿ ಚಲೋ ಇತ್ತು. ಇದರಿಂದ ಎಲ್ಲ ಬಂದ್ ಆಗ್ಯದ, ಇದು ಆಗಿದೆ ಅದು. ಬಟ್ ಇಲ್ಲಿನ ನೀರು ಎಲ್ಲ ಗಟಾರ ನೀರು ಕೂಡಿಕೊಂಡು ತುಂಬ ವಾಸನೆ ಬರ್ತಾ ಇದೆ. ಆ ವಾಸನೆ ಸುತ್ತಮುತ್ತಲಿನ ಮನೆಗಳಿಗೂ ತನಕನೂ ಹೋಗ್ತಾ ಇದೆ ಅದು. ಹೀಗಾಗಿ ಎಷ್ಟೋ ಜನ ಇಲ್ಲಿ ಬರೋದು ಬಿಟ್ಟು ಮತ್ತೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಮಾಡೋರಿಗೆ ಈ ಒಂದು ಹೊಲಸು ವಾಸನೆ ತಗೊಳ್ಳೋದ್ರಿಂದ ಒಂದು ರೋಗದ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಇವನ್ ಮನಸ್ಸಿಗೂ ಕೂಡ ತುಂಬ ಬೇಜಾರು ಅನ್ನಿಸ್ತಾ ಇದೆ. ಇದನ್ನು ಜಿಲ್ಲಾಡಳಿತ ಆಗಲಿ ಯಾರು ಸಂಬಂಧಪಟ್ಟವ್ರು ಯಾರೇ ಇರಲಿ, ಇದನ್ನು ಬೇಗನೆ ಈ ಏನು ಗಟರ್ನ ನೀರು ಕೂಡ್ತಾ ಇದೆ ಇದನ್ನು ಕ್ಲಿಯರ್ ಮಾಡಿಸ್ಬೇಕು. ಆಮೇಲೆ ಜಲಚರ ಜೀವಿಗಳಿಗೂ ಕೂಡ ತುಂಬ ಹಾನಿ ಆಗ್ತಾಯಿದೆ. ಇದರಿಂದ ಗಾರ್ಡನ್ ಇದೆ, ಫೇಮಸ್ ಇದೆ. ಇದಕ್ಕೆ ಭಾಳ ಕಾಳಜಿ ವಹಿಸ್ಕೊಂಡು ತುಂಬ ಚೆನ್ನಾಗಿ ಇದನ್ನು ಮೇಂಟೈನ್ ಮಾಡ್ಬೇಕಂತ ನಾವು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಇದೇ ಕೆರೆ ಸ್ಫೂರ್ತಿಯಾಗಿ ದರಾ ಬೇಂದ್ರೆ ಅವರು ಬಾರೋ ಸಾಧನ ಕೇರಿಗೆ ಅಂತ ಕರೆದ್ರು. ಆದ್ರೆ ಈ ಕರೆದ್ರು ಯಾರು ಬರೋ ಪರಿಸ್ಥಿತಿ ಇಲ್ಲ. ಕಾರಣ ಅಷ್ಟರ ಮಟ್ಟಿಗೆ ಕೆರೆ ಹದಗೆಟ್ಟು ಹೋಗಿದೆ. ಯಾಕೆ ಸ್ವಚ್ಛಗೊಳಿಸ್ತಾ ಇಲ್ಲ ಪಾಲಿಕೆಯವರು? ಹೌದು ಶರ್ಮಿತ, ಅಂತಂದ್ರೆ ಬಾರೋ ಸಾಧನ ಕೆರೆಗೆ ಎಂಬ ಕವಿತೆಯನ್ನ ಬರೆಯುವ ಮೂಲಕ ಇಡೀ ಧಾರವಾಡ ಪರಿಸರವಾದಿಗಳನ್ನ ಜೊತೆಗೆ ಜನರನ್ನ ಆಹ್ವಾನ ಮಾಡುವಂತ ಇದೊಂದು ಕವಿತೆಯನ್ನು ಬರೆದಿದ್ದು ವರ ಕವಿ ದರಾ ಬೇಂದ್ರೆ ಅವರು. ದರಾ ಬೇಂದ್ರೆ ಅವರು ಏನಂತಂದ್ರೆ ಅವ್ರಿಗೆ ಸ್ಫೂರ್ತಿದಾಯಕ ಆದಂತ ಧಾರವಾಡದ ಹೃದಯ ಭಾಗದಲ್ಲಿರುವಂತ ಸಾಧನ ಕೆರೆ, ಅಲ್ಲಿರುವಂತಹ ಸುತ್ತಮುತ್ತಲಿನ ಪರಿಸರ ಹಚ್ಚ ಹಸಿರನ್ನ ಪರಿಸರ ಇರ್ಬೋದು, ತಂಪಾದ ವಾತಾವರಣದಿಂದ ಕೂಡಿತ್ತು. ಈ ವಿಚಾರವಾಗಿ ಏನಂತಂದ್ರೆ ಅಲ್ಲಿ ಆ ಸ್ಥಳೀಯ ಧಾರವಾಡದಲ್ಲಿ ಕೂಡ ನೂರಾರು ಕವಿಗಳಿಗೆ ತಾಣವಾದಂತ ಧಾರವಾಡ ಪ್ರಮುಖವಾಗಿ ಇಲ್ಲಿರುವಂತ ದರಾ ಬೇಂದ್ರೆ ಅವ್ರನ್ನು ಕೂಡ ಕೈಬೀಸಿ ಕರೆದಂತ ಈ ಸಾಧನ ಕೆರೆ ಇವತ್ತು ಅವ್ಯವಸ್ಥೆ ಆಗರ ತಾಣ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗ ಹೃದಯ ಭಾಗದಲ್ಲಿರೋದ್ರಿಂದ ಈ ಸಾಧನ ಕೆರೆಯ ಸುತ್ತಮುತ್ತಲ ಪ್ರದೇಶದ ಚರಂಡಿ ನೀರು ಮತ್ತು ಒಳಚರಂಡಿ ನೀರನ್ನ ಏಕಾಏಕಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೆರೆಗೆ ಬಿಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೂಡ ಕೆರೆಯಲ್ಲಿರುವಂತ ನೀರು ಸಂಪೂರ್ಣವಾಗಿ ಮಲಿಜು ಆಗಿದ್ದು ಗಲೀಜಿಂದ ಕೂಡಿದ್ರಿಂದ ಗಬ್ಬು ವಾಸನೆಯಿಂದ ಸುತ್ತಮುತ್ತಲ ಜನರು ಕೂಡ ಜೊತೆಗೆ ಏನು ಕೆರೆಯ ಸುತ್ತಮುತ್ತಲ ಜನರಿಗೆ ಈ ವಾಸನೆಯಿಂದ ಸಮಸ್ಯೆ ಆಗ್ತಾ ಇದೆ. ಈ ವಿಚಾರವಾಗಿ ಏನಂತಂದ್ರೆ ಹಲವಾರು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳಿರ್ಬೋದು, ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೂ ಕೂಡ ಸ್ಥಳೀಯರು ಕೂಡ ಮನವಿ ನೀಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಈಗಾಗಲೇ ಕೂಡ ಸಾಧನ ಕೆರೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗಾರ್ಡನ್ ಇರ್ಬೋದು, ಬೋಟಿಂಗ್ ವ್ಯವಸ್ಥೆನ ಸಂಪೂರ್ಣ ಮಾಡಿದ್ದಾರೆ. ಮಕ್ಕಳಿಗೂ ಕೂಡ ಆಡೋಕೆ ವ್ಯವಸ್ಥೆನ ಮಾಡಿದ್ದಾರೆ. ಆದ್ರೆ ಇಲ್ಲಿ ಯಾರು ಕೂಡ ಬರದೇ ಇರೋ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಇಲ್ಲಿರುವಂತಹ ಕೆರೆಗೆ ಸುತ್ತಮುತ್ತಲಿನ ನೀರನ್ನ, ಗಲೀಜು ನೀರನ್ನ, ಚರಂಡಿ ನೀರನ್ನ ಬಿಟ್ಟಿರುವುದು ಇದಕ್ಕೆ ಪ್ರಮುಖ ಕಾರಣ ಆಗಿದೆ. ಇದು ಒಂದನ್ನ ತಪ್ಪಿಸಿದ್ರೆ, ಯಾಕಂದ್ರೆ ಈ ಮೊದಲು ಕೂಡ ಸಾಧನ ಕೆರೆಗೆ ಏನಂತಂದ್ರೆ ಮಳೆ ಆಶ್ರಿತ ನೀರಿನಿಂದ ಸಂಪೂರ್ಣವಾಗಿ ಕೂಡಿರ್ತಿತ್ತು. ಉತ್ತಮವಾದ ಪರಿಸರ ಜೊತೆಗೆ ಅಲ್ಲಿರುವಂತ ಆಹ್ಲಾದಕರ ಗಾಳಿ ಇರ್ಬೋದು ಸಿಗ್ತಾ ಇತ್ತು. ಈ ವಿಚಾರವಾಗಿ ಸ್ಥಳೀಯರಿಗೂ ಕೂಡ ಅನುಕೂಲ ಆಗಿತ್ತು. ಆದ್ರೆ ಈಗ ಈ ಮಹಾನಗರ ಪಾಲಿಕೆಯ ಎಡವಟ್ಟಿನಿಂದ ಈಗಾಗಲೇ ಕೂಡ ಒಳಚರಂಡಿ ನೀರು ಮತ್ತು ಚರಂಡಿಯ ನೀರಿನಿಂದ ಇಡೀ
ಸಾಧನಕೆರೆಯ ಸುಪ್ರಸಿದ್ಧ ಸಾಧನಕೆರೆ ಇವತ್ತು ಗಬ್ಬು ವಾಸನೆಯಿಂದ ಕೂಡಿದೆ. ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದ್ದು, ಸ್ಥಳೀಯ ಪ್ರವಾಸೋದ್ಯಮ ಇಲಾಖೆಗಾಗಲಿ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ನೀರಲ್ಲಿ ಹೋಮ ಮಾಡದಂತೆ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಗಾರ್ಡನ್ ಇರ್ಬೋದು, ಬೋಟಿಂಗ್ ವ್ಯವಸ್ಥೆ ಸಂಪೂರ್ಣವಾಗಿ ಮಾಡಿದ್ರು. ಮಕ್ಕಳು ಹಿರಿಯರು ಎಲ್ರೂ ಕೂಡ ಬರ್ತಾ ಇದ್ರಿ ಮೊದಲಾದ್ರೆ. ಈಗ ಏನಂತಂದ್ರೆ ಕಳೆದ 2 ವರ್ಷಗಳಿಂದ ಈ ಸಮಸ್ಯೆ ಎದುರಾಗಿರೋದ್ರಿಂದ ಇಲ್ಲಿ ಮಕ್ಕಳು ಕೂಡ ಬರ್ತಾ ಇಲ್ಲ ಗಾರ್ಡನ್ಗೆ ಆಡೋಕೆ ಇರ್ಬೋದು, ಬೋಟಿಂಗ್ ಇರ್ಬೋದು. ಮತ್ತು ಜೊತೆಗೆ ಮುಂಜಾನೆ ಮತ್ತು ಸಾಯಂಕಾಲ ರುದ್ರು ಮತ್ತು ಮಹಿಳೆಯರು ಇಲ್ಲಿ ಜಾಗಿಂಗ್ ಗೆ ಬರ್ತಾ ಇದ್ರು. ಅದು ಕೂಡ ಇವತ್ತಿಗೂ ಕೂಡ ಇಲ್ಲಿ ಬರೋಕೆ ಜನರು ಕೂಡ ಹಿಂದೇಟ್ ಆಗ್ತಾ ಇದಾರೆ. ಇಲ್ಲಿ ಕೂಡ ಅಂತಂದ್ರೆ ಈ ಸಾಧನಕೆರೆ ಒಂದ್ ಕಡೆ ಹೆಸರಾಗಿತ್ತು, ಆದ್ರೆ ಇವತ್ತು ಕೂಡ ಕಲುಷಿತ ನೀರಿನಿಂದ ಒಂದು ಕೆಟ್ಟ ಹೆಸರನ್ನ ಪಡಿತದೆ ಅಂತ ಹೇಳ್ಬೋದು ಶರ್ಮಿತಾ. ಅಲ್ಲ, ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಗಬ್ಬೆದ್ದು ನಾರ್ತಾ ಇದೆ, ಮತ್ತೆ ಧಾರವಾಡ ನಗರದ ಕಂಪ್ಲೀಟ್ ಕೊಳಚೆ ನೀರಿನಿದೆ, ಅದನ್ನ ಡೈರೆಕ್ಟ್ ಆಗಿ ಕೆರೆಗೆ ಬಿಡ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡ ಅಧಿಕಾರಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಮತ್ತೆ ಇದಕ್ಕೆ ಸರಿಯಾದ ಟೈಮಿಗೆ ಮೇಂಟೆನೆನ್ಸ್ಗೆ ಅಂತೇಳಿ ಅನುದಾನ ಪೇಪರ್ ಅಲ್ಲಿ ತೋರಿಸ್ತಾ ಇದ್ದಾರಾ, ಡಾಕ್ಯುಮೆಂಟ್ ಅಲ್ಲಿ ತೋರಿಸ್ತಾ ಇದ್ದಾರಾ? ಹೌದು ಶರ್ಮಿತಾ, ಏನಂತಂದ್ರೆ ಧಾರವಾಡದ ಉದ್ಯಾನವನ ಇರಬಹುದು, ಕೆರೆಗಳ ಅಭಿವೃದ್ಧಿಗೆ 100 ಕೋಟಿ ರೂಪಾಯಿ ವೆಚ್ಚವನ್ನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವೆಚ್ಚವನ್ನ ಮಾಡುತ್ತೆ. ಆದ್ರೆ ಕೂಡ ಸಾಧನಕೆರೆ ಎಲ್ಲಿರುವಂತ ಕೆರೆಗೆ ಇರ್ಬೋದು ಸೇರಿದಂತ ಹಲವಾರು ಕೆರೆಗಳಿಗೂ ಕೂಡ ಈ ಧಾರವಾಡದ ನಗರಗಳ ಚರಂಡಿ ನೀರನ್ನ ಬಿಡೋದ್ರಿಂದ ಇಡೀ ಕೆರೆಗಳು ಕೂಡ ಸಂಪೂರ್ಣವಾಗಿ ಹಾಳಾಗಿದ್ದಾವೆ. ಒಂದ್ ಕಡೆ ಸಾಧನಕೆರೆಗೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಏನಂತಂದ್ರೆ ಗಾರ್ಡನ್ ಇರ್ಬೋದು, ಬೋಟಿಂಗ್ ವ್ಯವಸ್ಥೆಯನ್ನ ಮಾಡಿದ ಪ್ರವಾಸೋದ್ಯಮ ಇಲಾಖೆ ಒಂದು ಎಡವಟ್ಟಿನಿಂದ ಮಹಾನಗರ ಪಾಲಿಕೆ ಅಂತಂದ್ರೆ ಚರಂಡಿ ನೀರನ್ನ ಸಂಪೂರ್ಣವಾಗಿ ಕೆರೆಗೆ ಬಿಡದೆ ಬೇರೆ ಕಡೆ ಟರ್ನ್ ಮಾಡಿದ್ರೆ ಮಾತ್ರ ಇಲ್ಲಿರುವಂತ ಕೆರೆ ನೀರು ಶುದ್ಧಿ ಉಳಿಯುತ್ತೆ. ಯಾಕಂತಂದ್ರೆ ಆಶ್ರಿತದಿಂದ ಬಂದ ಉತ್ತಮವಾಗಿರುತ್ತೆ. ಈಗ ಅದ್ರ ಏನಂತಂದ್ರೆ ಸುತ್ತಮುತ್ತಲು ನಗರ ಬೆಳೆದಂತೆ ಗಲೀಜು ನೀರು ಆವರಿಸಿಕೊಂಡಿದೆ ಅಂತ ಹೇಳ್ಬೋದು ಶಾಲೆ. ಫೈನ್, ಥ್ಯಾಂಕ್ ಯು ಮಂಜುನಾಥ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇವತ್ತು ಪ್ರಸಾರವಾದಂತಹ 2 ಸುದ್ದಿಯ ಫಾಲೋಅಪ್ ಅನ್ನ News18 ಮಾಡುತ್ತೆ. ನೋಡ್ತಾರಿ News18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.